ನೋಡಿ ಸಾಹೇಬ್, ಇದು ಕೇಸರಿ ಶಾಲು, ಅದು ಹಿಜಾಬು, ಅದು ಎಲ್ಲ ಬಿಟ್ಟು ಮೊದಲು ತಾವು ಎಲ್ಲ ಹೇಳ್ತಾ ಇದ್ದಿದ್ರು. ನೋಡಿ, ಮುಸ್ಲಿಂ ಹುಡುಗೀಸು ಹೋಗ್ತಾ ಇಲ್ಲ, ಅವರು ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಮ್ಮ ದೇಶ ಬದುಕಬೇಕಂದ್ರೆ ಶಿಕ್ಷಾ ಕೊಡಬೇಕು, ಎಜುಕೇಶನ್ ಕೊಡಬೇಕು. ಅದಕ್ ಬಿಟ್ಟು ಇದು ಕೇಸರಿ ಶಾಲು ಅದು ಇದು ಅಲ್ಲೇ ನೀವು ಹಾಕೊಳ್ತೀರಾ ಅಂದ್ರೆ ಆಮೇಲೆ ಆದೇಶ ಬಂದ್ರೆ ನೀವು ಹಾಕೊಳ್ಳಿ. ಇದು ಸ್ಕಾರ್ಫ್ ಇವಾಗ ಹಾಕೊಂಡು ಬರ್ತಾ ಇದ್ದಾರೆ ಅಂತ ನಾವು ಏನು ಹೇಳ್ತಾ ಇರ್ಲಿಲ್ಲ. ಮೊದಲಿನಿಂದ ಅವರು ಹಾಕೊಂಡ್ ಬರ್ತಾ ಇದ್ದಿದ್ರು. ಇಲ್ಲಿ ಎಲ್ಲ ಬ್ರಾದರ್ಹುಡ್ ನಿಂದ ನಾವು ಎಲ್ಲ ಎಜುಕೇಶನ್ ತಗೊಳ್ತಾ ಇದ್ದಿದ್ರು. ಇವಾಗ ಒಂದು ಸಮಸ್ಯೆ ಬಂತು. ಇದು ಬಿಟ್ಬಿಟ್ಟು ನಾವು ಇವಾಗ ಎಕ್ಸಾಮ್ ಬರ್ತಾ ಇದೆ. 2 ಇಯರ್ಸ್ ನಮ್ಮ ಸ್ಟೂಡೆಂಟ್ಸ್ ಹಾರ್ಡ್ ಆಯ್ತು ಕೋವಿಡ್ ನಿಂದ. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಓದೋದಕ್ಕೆ ಮುಂದ್ಗಡೆ ಬಂದಿದ್ದಾರೆ. ಅದಕ್ಕೆ ಬಿಟ್ಟು ಇದು ಕೇಸರಿ ಶಾಲು, ಅದು ಹಿಜಾಬ್, ಅದು ಇದು ಎಲ್ಲ ಬಿಟ್ಬಿಡಿ. ಅದು ನಾಳೆ ಏನ್ ಕೊಡ್ತಾರೆ ಅದು ಆದ್ಮೇಲೆ ನೋಡೋಣ. ಇವಾಗ ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ನೋಡಿ ಸಾಹೇಬ್, ಇದು ಕೇಸರಿ ಶಾಲು, ಅದು ಹಿಜಾಬು, ಅದು ಎಲ್ಲ ಬಿಟ್ಟು ಮೊದಲು ತಾವು ಎಲ್ಲ ಹೇಳ್ತಾ ಇದ್ದಿದ್ರು. ನೋಡಿ, ಮುಸ್ಲಿಂ ಹುಡುಗೀಸು ಹೋಗ್ತಾ ಇಲ್ಲ, ಅವರು ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಮ್ಮ ದೇಶ ಬದುಕಬೇಕಂದ್ರೆ ಶಿಕ್ಷಾ ಕೊಡಬೇಕು, ಎಜುಕೇಶನ್ ಕೊಡಬೇಕು. ಅದಕ್ ಬಿಟ್ಟು ಇದು ಕೇಸರಿ ಶಾಲು ಅದು ಇದು ಅಲ್ಲೇ ನೀವು ಹಾಕೊಳ್ತೀರಾ ಅಂದ್ರೆ ಆಮೇಲೆ ಆದೇಶ ಬಂದ್ರೆ ನೀವು ಹಾಕೊಳ್ಳಿ. ಇದು ಸ್ಕಾರ್ಫ್ ಇವಾಗ ಹಾಕೊಂಡು ಬರ್ತಾ ಇದ್ದಾರೆ ಅಂತ ನಾವು ಏನು ಹೇಳ್ತಾ ಇರ್ಲಿಲ್ಲ. ಮೊದಲಿನಿಂದ ಅವರು ಹಾಕೊಂಡ್ ಬರ್ತಾ ಇದ್ದಿದ್ರು. ಇಲ್ಲಿ ಎಲ್ಲ ಬ್ರಾದರ್ಹುಡ್ ನಿಂದ ನಾವು ಎಲ್ಲ ಎಜುಕೇಶನ್ ತಗೊಳ್ತಾ ಇದ್ದಿದ್ರು. ಇವಾಗ ಒಂದು ಸಮಸ್ಯೆ ಬಂತು. ಇದು ಬಿಟ್ಬಿಟ್ಟು ನಾವು ಇವಾಗ ಎಕ್ಸಾಮ್ ಬರ್ತಾ ಇದೆ. 2 ಇಯರ್ಸ್ ನಮ್ಮ ಸ್ಟೂಡೆಂಟ್ಸ್ ಹಾರ್ಡ್ ಆಯ್ತು ಕೋವಿಡ್ ನಿಂದ. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಓದೋದಕ್ಕೆ ಮುಂದ್ಗಡೆ ಬಂದಿದ್ದಾರೆ. ಅದಕ್ಕೆ ಬಿಟ್ಟು ಇದು ಕೇಸರಿ ಶಾಲು, ಅದು ಹಿಜಾಬ್, ಅದು ಇದು ಎಲ್ಲ ಬಿಟ್ಬಿಡಿ. ಅದು ನಾಳೆ ಏನ್ ಕೊಡ್ತಾರೆ ಅದು ಆದ್ಮೇಲೆ ನೋಡೋಣ. ಇವಾಗ ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ.